ರಾಜ್ಯ ಗುತ್ತಿಗೆದಾರರ ಸಂಘದಿಂದ 6 ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. 60% ಕಮಿಷನ್ ಆರೋಪ ಹೊತ್ತಲ್ಲೇ ಸಚಿವರಿಗೆ ಗುತ್ತಿಗೆದಾರರ ಸಂಘದಿಂದ ಪತ್ರವನ್ನ ಬರೆಯಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ 6 ಸಚಿವರಿಗೆ ಪತ್ರವನ್ನ ಬರೆಯಲಾಗಿದ್ದು 60% ಕಮಿಷನ್ ಆರೋಪದ ಹೊತ್ತಲ್ಲೇ ಸಚಿವರಿಗೆ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರೆ. 30,000 ಕೋಟಿಯಷ್ಟು ಹಣ ಪಾವತಿಯಾಗಬೇಕಿದೆ. ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಎಚ್ಎಸ್ಸಿ ಮಹದೇವಪ್ಪ, ಜಮೀರ್ ಅಹಮದ್, ಪ್ರಿಯಾಂಕರ್ಗೆ, ಬೋಸರಾಜ್ಗೆ ಪತ್ರವನ್ನ ಬರೆದಿದ್ದಾರೆ. ತಮ್ಮ ಸಮಸ್ಯೆ ಸಿಎಂ ಗಮನಕ್ಕೆ ತರೋದಾಗಿ ಪತ್ರದಲ್ಲಿ ಗುತ್ತಿಗೆದಾರರ ಸಂಘದವರು ಉಲ್ಲೇಖವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ದೂರು ಕೊಡೋದಾಗಿಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಚಿವರುಗಳಿಗೆ ಬರೆದಿರೋ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಒಟ್ಟು 6 ಜನ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಯಿತು ಅಲ್ವಾ? ಕಾವ್ಯ, ಖಂಡಿತವಾಗೂ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಯಾಕೆಂದ್ರೆ ಈಗಾಗಲೇ 60% ಕಮಿಷನ್ ಆರೋಪವನ್ನ ಮಾಡಿದ್ರು. ಅದ್ರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ನಡೆದಿದೆ. ಇದರ ಒತ್ತಲ್ಲೇ ಈಗ ಕಾಮಗಾರಿಗಳ ಬಿಡುಗಡೆ ಆಗ್ಬೇಕಾಯ್ತ ಬಾಕಿ ಹಣ ಏನಿದೆ, ಆ ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಅಂತೇಳಿ ಗುತ್ತಿಗೆದಾರರು ಇಲಾಖೆಗಳ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ. ಅಧಿಕಾರಿಗಳು ಹೇಳುವಂತದ್ದು ಪ್ರಮುಖವಾಗಿ ಆ ಪತ್ರದಲ್ಲಿರುವಂತ ಉಲ್ಲೇಖವಾಗಿರುವಂತಹ ಪ್ರಮುಖ ಅಂಶ, ಇಂತಹ ಹಣ ಪಾವತಿ ಮಾಡುವಂತ ವಿಚಾರವನ್ನ ಮಂತ್ರಿಗಳ ಹತ್ರನೇ ಮಾತಾಡಿ ಅಂತೇಳಿ ಅಧಿಕಾರಿಗಳ ಹತ್ರ, ಜೊತೆಗೆ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡೋದಾಗಿ ತಿಳಿಸಿರ್ತಾರೆ. ಈ ರೀತಿಯಾದ ಉತ್ತರವನ್ನ ಅಧಿಕಾರಿಗಳಿಂದ ಬಂದಿರುವಂತದ್ದು. ಅದಲ್ಲದೆ ಮುಂದುವರೆದಂತೆ ಗುತ್ತಿಗೆದಾರರು ಪತ್ರದಲ್ಲಿ ಬರೆದಿರುವಂತದ್ದು, ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಪಾವತಿ ಆಗ್ತಾ ಇಲ್ಲ. ಈ ಸಮಸ್ಯೆಯನ್ನ ಕುರಿತು ಗುತ್ತಿಗೆದಾರ ಸಂಘದವ್ರ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿ ಅಂತೇಳಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಒಂದು ವೇಳೆ ನೀವು ಸಭೆಗೆ ಕರೆದು ಭಾಗವಹಿಸಿ ನಮ್ಮ ಸಮಸ್ಯೆನ ಆಲಿಸದೆ ಹೋದ್ರೆ ನಾವು ಈ ಇಲಾಖೆಗಳಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾಗಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ರ ಜೊತೆಗೆ ನಮ್ಗೆ ನ್ಯಾಯ ಸಿಗದೆ ಹೋದ್ರೆ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಪತ್ರದಲ್ಲಿ ಬರೆದಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗಾಗಿ.